ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಐಟಿ ಯೋಜನೆಗಾಗಿ ರಾಜ್ಯ ಸರ್ಕಾರ ಭೂ ಸ್ವಾಧೀನಕ್ಕಾಗಿ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿದೆ. ಪ್ರಮುಖವಾಗಿ 9 ಕಂದಾಯ ಗ್ರಾಮಗಳಲ್ಲಿ ಮೊದಲ ಹಂತವಾಗಿ 3 ಕಂದಾಯ ಗ್ರಾಮಗಳ 516 ಎಕರೆ ಭೂ ಸ್ವಾಧೀನಕ್ಕಾಗಿ ಈಗ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂಥದ್ದು. ಅದರಲ್ಲಿ ಕೆಂಪಯ್ಯನಪಳ್ಳಿ ಆಗಿರ್ಬೋದು, ಹೊಡೇರಳ್ಳಿ ಮತ್ತು ಮಂಡಲಹಳ್ಳಿ. ನಾನಿವಾಗ ಆ ಭೂ ಸ್ವಾಧೀನಕ್ಕೊಳಗಾಗ್ತಿರುವಂಥ ಒಡೇರಳ್ಳಿ ಗ್ರಾಮದ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಒಡೇರಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಜಾಗ. ಈ ಒಂದು ಒಡೇರಳ್ಳಿ ಗ್ರಾಮದಲ್ಲಿ ಸುಮಾರು 63 ಎಕರೆಯಷ್ಟು ಭೂ ಸ್ವಾಧೀನ ಮಾಡೋದಕ್ಕೂ ಕೂಡ ಈಗ ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ನಾವು ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ರೈತರು ಇಲ್ಲಿ ರಾಗಿ ಆಗಿರ್ಬೋದು, ತೆಂಗು, ಮಾವು, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನೆಲ್ಲವನ್ನು ಕೂಡ ಬೆಳೀತಾರೆ. ಮಲೆನಾಡಿನ ರೀತಿಯಲ್ಲಿ ಇಲ್ಲಿ ವಾಸ ಆಗುತ್ತೆ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈಗಾಗಲೇ ಕೆಲವು ದಿನಗಳಿಂದ ಮಳೆ ಕೂಡ ಬಂದಿದೆ. ಈಗಾಗಲೇ ರಾಗಿಯನ್ನ ಬಿತ್ತನೆ ಮಾಡಿದ್ದಾರೆ. ಕಳೆದ ಕೆಲವು ವರ್ಷ ದಿನಗಳಿಂದ ಇಲ್ಲಿ ಬೋರ್ವೆಲ್ಗಳನ್ನು ಕೊರೆಸ್ಕೊಂಡು ಮಾವಾಗಿರ್ಬೋದು, ನುಗ್ಗೆಕಾಯಿ, ತೆಂಗು, ಬಾಳೆ, ಈ ತರ ಬೇರೆ ಬೇರೆ ಬೆಳೆಗಳೆಲ್ಲವನ್ನು ಕೂಡ ರೈತರು ಬೆಳೀತಾ ಇದ್ದಾರೆ. ಪರ್ಯಾಯವಾಗಿ ಇಲ್ಲಿ ರಾಗಿಯನ್ನು ಕೂಡ ಬೆಳೀತಾ ಇರುವಂತದ್ದು. ಈಗ ಆ ಒಂದು ರಾಗಿಯ ಜಮೀನಲ್ಲಿ ಇದ್ದೀನಿ. ಈಗಾಗಲೇ ರಾಗಿ ಕಾಯಿ ಕಚ್ಚಿರುವಂತದ್ದು, ಇನ್ನೇನು ಕಟಾವಿಗೆ ಕೆಲವೇ ದಿನಗಳಿವೆ. ಈ ಒಂದು ಜಮೀನನ್ನು ಕೂಡ ಈಗಾಗಲೇ ಭೂಸ್ವಾಧೀನ ಮಾಡಿರುವಂತದ್ದು. ಪ್ರಮುಖವಾಗಿ ರಾಮನಗರ ತಾಲೂಕು ಮತ್ತೆ ಹಾರೋಹಳ್ಳಿ ತಾಲೂಕಿನ 63 ಎಕರೆಯಷ್ಟು ಮಾತ್ರ ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. 3 ಕಂದಾಯ ಗ್ರಾಮಗಳಲ್ಲಿ 9 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮಗಳನ್ನ ಈಗಾಗಲೇ ಭೂಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಆಗಿ ರೈತರಿಗೆ ನೋಟಿಸ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ತರಕಾರಿ ಬೆಳೆಗಳನ್ನು ಕೂಡ ರೈತರು ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ರೈತರ ಒಂದೇ ಒಂದು ಮಾತು, ಯಾವುದೇ ಕಾರಣಕ್ಕೂ ನಾವು ಜಮೀನನ್ನ ಕೊಡೋದಿಲ್ಲ, ನಮಗೆ ವ್ಯವಸಾಯವನ್ನ ಮಾಡೋದಕ್ಕೆ ಬಿಡಿ, ಈ ಒಂದು ಯೋಜನೆ ನಮಗೆ ಬೇಡ ಅಂತೇಳಿ ಕಳೆದ 1-1.5 ವರ್ಷಗಳಿಂದಲೂ ಕೂಡ ಬೈರ್ಮಂಗಲದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ ವಿಷಯವನ್ನ ಕೊಟ್ಬಿಡಿ, ನಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಬೇಡ ಅಂತ. ಇಲ್ಲಿ ಕೆಲವೊಂದಿಷ್ಟು ಒಂದು ಒಡೇರಳ್ಳಿ ಗ್ರಾಮದ ಮಹಿಳೆಯರಿದ್ದಾರೆ, ರೈತರೇ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಅಮ್ಮ, ಈಗ ಈ ಒಂದು ಯೋಜನೆಗಾಗಿ ಭೂಸ್ವಾಧೀನಕ್ಕೆ ಮುಂದಾಗ್ತಿದ್ದಾರೆ. ಮೊನ್ನೆ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಅದರಲ್ಲಿ ಮೊದಲ ಹಂತದಾಗಿ 3 ಗ್ರಾಮಗಳು. ಈಗ ನಿಮ್ಮ ಗ್ರಾಮದಲ್ಲಿ 63 ಎಕರೆಯನ್ನು ಕೂಡ ಭೂಸ್ವಾಧೀನಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಏನ್ ಹೇಳ್ತೀರಮ್ಮ? ದಯವಿಟ್ಟು ನಾವು ಹೇಳೋದು, ಒಂದೂವರೆ ವರ್ಷದಿಂದ ಸಾಧನೆ ಮಾಡ್ತೆ. ನಾವು ಬೇಕಾದವ್ರನ್ನೆಲ್ಲ ಕೇಳ್ದೋ, ಮುಖ್ಯಮಂತ್ರಿಗಳದ್ರಕ್ಕೆಲ್ಲ. ನಾವು ಇದು ಅಂತಿರೋರು ಮಾಗಡಿಲ್ಲ ಅವ್ರಲ್ರ ಬಾಲಕೃಷ್ಣ ಅವ್ರ ತಕ್ಕ ಹೋದು, ಏನು ಪೊಲೀಸ್ನವರು ಒಬ್ಬ ಮಳಿನ ಜಯಮ್ಮನವ್ರನ್ನ ತಳ್ಳೇ ಬಿಟ್ರು. ನಾವು ಇಡಬಾರ್ದಲ್ಲ ಹಿಡ್ದು ಕೈ ಮುಗ್ದು, ನರಸಿಂಹಪ್ಪ ಅಂತ ಅವನೇ ನಮ್ಮೂರಲ್ಲಿ, ರಂಗನಾಥ ಅಂತ ಅವನೇ. ನಾವು ಇನ್ನೆಲ್ಲೂ ಹೋಗಾನೆ, ನಮಗೆ ಸೌಲಭ್ಯ ಚೆನ್ನಾಗದೆ. ನಾವೇನು ಸಂಬಳ ತರೋರ್ಗಿನ ಹೆಚ್ಚಾಗಿ ಚೆನ್ನಾಗಿದ್ದೀವಿ. ರೈತರೇನು ಕಡಿಮೆ ಇಲ್ಲ. ಅವ್ರು ಯಾರೋ ಮಕ್ಳಿಗೆ, ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂದರೆ ಇವಾಗ ಯಾಕೆ ಹೆಣ್ಣು ಕೊಡಲ್ಲ? 10 ವರ್ಷದಿಂದ ಹೆಣ್ಣು ಕೊಡ್ತಿದ್ರು, ಇವಾಗ ಕೊಡಲ್ಲ. ಅವರ ಅಪ್ಪ ತಾಯಿ ತಂದೆಗೆ ಅದು ಜವಾಬ್ದಾರಿ, ಬೇರೆಯವ್ರಿಗೆಲ್ಲ ಏನು ಜವಾಬ್ದಾರಿ? ತಂಗದು ಹೆಣ್ಣು ಕೊಡಲ್ಲ ಅನ್ನೋದಕ್ಕೆ ಏನು ಅರ್ಥ? ಅವ್ರ ಬೆಳೆಕಾಳು ಅವ್ರು ಬೇಯಿಸ್ಕೋಬೇಕು, ಬೇರೆಯವ್ರದೆಲ್ಲ ಬೇಸಾಕೋಗ್ಬಾರ್ದು. ಎತ್ತಿರೋರು ಏನೋ ಮಾಡ್ಕೋತಾರೆ ಅವ್ರ ಮಕ್ಕಳನ್ನ. ದಯವಿಟ್ಟು ನಮಗೆ ನೋಡ್ರಿ, ನಾವು ಹೋಗಿ ವಿಧಾನಸೌಧದಲ್ಲಿ ಇಸ ಕುಡಿದ್ರು ನಾವು ಜಮೀನು ಮಾತ್ರ ಬಿಡಲ್ಲ. ನಾವು 2 ಮಾತು ಹೇಳೋದು, ನಾವು ಬಿಡಲ್ಲ. ನಮ್ದೆಲ್ಲ ಆಗದೆ ನಮ್ಮ ಮೊಮ್ಮಕ್ಳಿಗೆ ಬೇಡವಾ? ಅವ್ರು ಒಂದಿಷ್ಟು ನಮ್ಮ ತಾತಂದು, ನಮ್ಮ ಅಜ್ಜಿದು ಅಂತ ನಮ್ಗೇನು ಅವ್ರು ಉಳ್ಕೊಳ್ಳೋದು ಬೇಡವಾ? ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾವ್ರೆ? ಅವ್ನೇನನ್ನ ಕಿತ್ಕೊಳಕ್ಕೆ ಹೋಗಿದ್ವಾ? ಅವ್ರ ಮಕ್ಳಿಗೆ 25 ವರ್ಷ 30 ವರ್ಷದ ಮಕ್ಳಿಗೆ ಸಾವಿರಾರು ಕೋಟಿ ಜಮೀನು, ಸಾವಿರಾರು ಕೋಟಿ ಫ್ಯಾಕ್ಟ್ರಿಗಳು, ಸಾವಿರಾರು ಕೋಟಿ ಅನುಕೂಲ. ನಮ್ದಿರೋದು 1 ಎಕರೆ 1/2 ಎಕರೆ ಕಿತ್ಕೊಬಿಟ್ರು ನಾವೆಲ್ಗೆ ಹೋಗಾನೆ? ನಾವೆಲ್ಲಿ ಜೀವನ ಮಾಡೋಣ ಹೇಳ್ರಿ? ನೀವೇನೆ ನೋಡಿ, ದಯವಿಟ್ಟು ಕೈ ಮುಗ್ದು ಬೆಳ್ಕೊತೀವಿ. ನಮ್ಮನ್ನ ಹೊಟ್ಟೆ ಉಸಿರು ರೈತರನ್ನ ಅವ್ರು ಮಾತ್ರ ಉದ್ಧಾರ ಆಗಲ್ಲ.